ಇವತ್ತಿನಿಂದ ವಿಧಾನಸಭೆಯ ಜಂಟಿ ಅಧಿವೇಶನ ಆರಂಭ ಆಗ್ತಾ ಇದೆ. ಕೇರಳ, ತಮಿಳುನಾಡು ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನ ಗವರ್ನರ್ ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ರೀತಿಯಲ್ಲಿ ತುಳಿಯಲಾಗುತ್ತಾ ಅಥವಾ ಅಭಿಪ್ರಾಯ ಭೇದಗಳನ್ನು ಮಾತ್ರ ವ್ಯಕ್ತಪಡಿಸಲಾಗುತ್ತಾ ಅನ್ನೋ ಸಹಜ ಕುತೂಹಲ ಇದೆ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ಸಮರ ತಾರಕಕ್ಕೇರ್ತಾ ಇದೆ ಅನ್ನೋ ವಿಚಾರಗಳ ಚರ್ಚೆಯಲ್ಲಿದೆ. ಭಾಷಣದ ಪ್ರತಿಯಲ್ಲಿ ಕೇಂದ್ರಕ್ಕೆ ಮುಜುಗರ ತರುವಂತಹ ಅಂಶಗಳಿದ್ದಾವೆ. ಹೀಗಾಗಿ ಸರ್ಕಾರ ಕೊಟ್ಟ ಭಾಷಣವನ್ನ ಓದೋದಿಲ್ಲ ಅಂತ ರಾಜ್ಯಪಾಲರು ಹಠ ಹಿಡಿತಾ ಇದ್ರು. ಭಾಷಣದ ಪ್ರತಿಯಲ್ಲಿ ಕೇಂದ್ರಕ್ಕೆ ಮುಜುಗರ ತರುತ್ತೆ ಅಂಶಗಳು. ಈಗ ಆಲ್ರೆಡಿ ಕಾನೂನಿನ ರೂಪದಲ್ಲಿರುವ ಆಕ್ಟ್ ಬಗ್ಗೆ ನಾನು ನನ್ನ ಭಾಷಣದಲ್ಲಿ ವಿರೋಧ ಮಾಡೋದು ಹೇಗೆ ಅನ್ನೋ ದ್ವಂದ್ವ ಕಾಡ್ತಾ ಇದ್ರು ರಾಜ್ಯಪಾಲರನ್ನ ಮನವೊಲಿಸೋದಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿತ್ತು. ಈ ಕಡೆಗೆ ರಾಜ್ಯಪಾಲರು 11 ಪ್ಯಾರಾಗ್ರಾಫ್ ಅನ್ನ ತೆಗಿಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ರು. ಬಟ್ ಇದನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಿದೆ ಅನ್ನೋ ಮಾಹಿತಿ ಇದೆ. ರಾಜ್ಯ ಸರ್ಕಾರಕ್ಕೆ ಚೆಕ್ಮೇಟ್ ಅನ್ನ ರಾಜ್ಯಪಾಲರು ಈ ವಿಚಾರದಲ್ಲಿ ಇಡ್ತಾರಾ? ಕೇರಳ, ತಮಿಳುನಾಡಲ್ಲಿ ಆದಂತೆ ರಾಜ್ಯದಲ್ಲಿ ಕೂಡ ಆಗುತ್ತಾ? ಜಂಟಿ ಅಧಿವೇಶನ ರಾಜ್ಯಪಾಲರು ಭಾಷಣ ಮಾಡ್ತಾರಾ, ಮಾಡಲ್ವಾ? ರೇಕಾರದ ಜರ್ನಲಿಸಮ್ ಅನ್ನು ನಾವು ನೋಡ್ತಾ ಇದ್ದೀವಿ ಈ ವಿಚಾರದಲ್ಲಿ. ಯಾಕಂದರೆ ಇನ್ನೂ ಕೂಡ ಆಗಿಲ್ಲ ಟೈಮು. ನಮಗೆ ಇವತ್ತೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಈ ವಿಚಾರದಲ್ಲಿ ಏನಾಗುತ್ತೆ ಅಂತ. 11 ಪ್ಯಾರ ತೆಗೆಯದೆ ಹೋದರೆ ರಾಜ್ಯಪಾಲರ ನಡೆ ಏನಾಗಿರುತ್ತೆ, ರಾಜ್ಯಪಾಲರ ಮುಂದೆ ಇರುವಂತಹ ಆಯ್ಕೆಗಳು ಏನು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ಕೊಡ್ತೇವೆ ನಿಮಗೆ. ರಾಜ್ಯಪಾಲರ ಮುಂದೆ ಇರುವಂತಹ ಆಯ್ಕೆಗಳು ಏನು ಅಂತ ನೋಡಿ. ಜಂಟಿ ಅಧಿವೇಶನಕ್ಕೆ ಬಾರದೆ ಸಂವಿಧಾನ ಬಿಕ್ಕಟ್ಟನ್ನು ಎದುರಿಸೋದು, ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅನ್ನೋ ವಿಚಾರ ನಮ್ಮ ರಾಜ್ಯದಲ್ಲಿ ಇಲ್ಲಿ ತನಕ ಆಗಿರಲಿಲ್ಲ. ಸೊ ಇಲ್ಲಾಗತ್ತಾ ಅನ್ನೋದು ಒಂದು ಪ್ರಶ್ನೆ. ಗೆಹ್ಲೋಟ್ ಅವರು ಆ ಹಂತಕ್ಕೆ ಹೋಗ್ತಾರಾ, ಎಕ್ಸ್ಟ್ರೀಮಿಟಿಗೆ ಹೋಗ್ತಾರಾ ಅನ್ನೋದು ಒಂದು ಕುತೂಹಲ. ಇನ್ನೊಂದು, ಜಂಟಿ ಅಧಿವೇಶನಕ್ಕೆ ಆಗಮಿಸಿ ಭಾಷಣವನ್ನು ಓದದೆ ವಾಪಸ್ ತೆರಳೋದು. ಬಟ್ ಇಲ್ಲೂ ಒಂದು ಕ್ಯಾಚ್ ಇದೆ. ರಾಜ್ಯಪಾಲರು ತಮ್ಮ ವಿವೇಚನಾ ಅಧಿಕಾರವನ್ನು ಬಳಸೋಕ್ಕೆ ಅವಕಾಶ ಇಲ್ಲ. 176(1) ಹೇಳೋದು ಮ್ಯಾಂಡೇಟಾಗಿ ಓದಬೇಕು ಭಾಷಣವನ್ನು ಅಂತ. ಸೊ ಒಂದೆರಡು ಲೈನ್ಗಳನ್ನು ಓದ್ಬಿಟ್ಟು ಅಲ್ಲೇ ಭಾಷಣವನ್ನು ಟೇಬಲಲ್ಲಿಟ್ಟು ನಿರ್ಗಮಿಸ್ತಾರಾ? ಹಿಂಗಾದರೂ ಕೂಡ ಸೆಷನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತಾನೆ, ಸೆಷನ್ಗೆ ಒಂದು ವ್ಯಾಲಿಡಿಟಿ ಇದೆ ಅಂತಾನೆ ಹಾಗೆ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಕೇಂದ್ರ ಸರ್ಕಾರದ ವಿರುದ್ಧ 11 ಸಾಲುಗಳನ್ನು ಓದದೆ ಸ್ಕಿಪ್ ಮಾಡಬಹುದು. ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿ ಅಭ್ಯಾಸಗಳನ್ನು ಅಥವಾ ಪರಂಪರೆಯನ್ನು ಕೆಲ ರಾಜ್ಯಪಾಲರು ಮಾಡಿದ್ದಾರೆ. ಅದೇ ಹಾದಿಯಲ್ಲಿ ರಾಜ್ಯಪಾಲರು ಕೂಡ ಹೋಗಬಹುದು. ಕೇಂದ್ರ ಸರ್ಕಾರದ ವಿರುದ್ಧದ 11 ಸಾಲುಗಳನ್ನು ಓದದೆ ಸ್ಕಿಪ್ ಮಾಡೋದಕ್ಕೆ ಮುಂದಾಗಬಹುದು. ಇದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅಂತ ಕರೆಸ್ಕೊಳ್ಳಲ್ಲ, ಅದರ ಬದಲಾಗಿ ಕಾನ್ಸ್ಟಿಟ್ಯೂಷನಲ್ ಇರ್ರೆಗ್ಯುಲಾರಿಟಿ ಅಂತ ಕರೆಸ್ಕೊಳ್ಳುತ್ತೆ. ಅಂದರೆ ಸಂವಿಧಾನದತ್ತವಾಗಿ ಲಭ್ಯವಾದ ಕರ್ತವ್ಯಗಳನ್ನು ಪಾಲನೆ ಮಾಡದೇ ಇರೋದು ಅಂತ ಕರೆಸ್ಕೊಳ್ಳುತ್ತೆ. ಬಿಕ್ಕಟ್ಟು ಅನ್ನೋ ಅಂಶಕ್ಕೆ ಹೋಗಲ್ಲ. ಇಲ್ಲಿ ತನಕ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯಪಾಲರು ತುಂಬ ದೊಡ್ಡ ಅಭಿಪ್ರಾಯ ಭೇದಗಳನ್ನು ವ್ಯಕ್ತಪಡಿಸಿ ಅದನ್ನು ಸಂಘರ್ಷದ ಹಾದಿಗೆಲ್ಲ ತಗೊಂಡು ಹೋಗಿಲ್ಲ. ನೋಡೋಣ ಇವತ್ತು ಏನಾಗುತ್ತೆ ಅಂತ. ಜಂಟಿ ಅಧಿವೇಶನದಲ್ಲಿ ಹೈ ಡ್ರಾಮಾ ನಡೆಯುತ್ತಾ? ತಮಿಳುನಾಡಿನಲ್ಲ ನಾವು ನೋಡಿದ್ವಿ ಯಾವ ರೀತಿ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನೋದು ವಿಕೋಪಕ್ಕೆ ಹೋಗ್ತಾ ಇತ್ತು ಸೆಷನ್ನಲ್ಲಿ ಅಂತ. ಆ ಥರದೊಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗುತ್ತಾ ಅನ್ನೋದು ಕುತೂಹಲ. ಸರ್ಕಾರದ ಭಾಷಣದ ಕೆಲ ಅಂಶಗಳಿಗೆ ರಾಜ್ಯಪಾಲರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟು ಭಾಷಣವನ್ನು ರಾಜ್ಯಪಾಲರು ಓದ್ತಾರಾ? ಒಂದು ಒಪ್ಪಂದಕ್ಕೆ ಬರ್ತಾರಾ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರು ಅನ್ನೋದು ಪ್ರಶ್ನೆ. ಕೇರಳ ಮಾದರಿ ಭಾಷಣಕ್ಕೆ ರಾಜ್ಯಪಾಲರು ಮುಂದಾಗ್ತಾರಾ? ಗವರ್ನರ್ ವರ್ಸಸ್ ಸರ್ಕಾರದ ವಾರ್ ಏನಾಗತ್ತಿವತ್ತು? ರಾಜ್ಯಪಾಲರ ನಡೆ ಭಾರೀ ಚರ್ಚೆ ಮತ್ತು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕೇರಳ ಮಾದರಿ ಅಂದರೆ ಏನು, ಆ ಡೀಟೇಲ್ಸನ್ನು ಕೂಡ ಕೊಡ್ತೀವಿ ನಿಮಗೆ. ನಮ್ಮ ಮುಂದೆ ಕೇರಳ, ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನ ಆಪ್ಷನ್ಸ್ ಇದ್ದಾವೆ. ಯಾವ ರಾಜ್ಯಪಾಲರು ಅನುಸರಿಸಿದ ಹಾದಿಯನ್ನು ಇವರು ಅನುಸರಿಸ್ತಾರೆ ಅನ್ನೋದನ್ನು ನೋಡ್ಬೇಕು ನಾವು. ಸರ್ಕಾರದ ಭಾಷಣಕ್ಕೆ ರಾಜ್ಯಪಾಲರು ತೀವ್ರವಾಗಿ ಆಕ್ಷೇಪವನ್ನು ಎತ್ತಿದ್ದಾರೆ, ಇದು ಗೊತ್ತಿರುವಂತಹ ವಿಚಾರ. ಕೇರಳದ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಒಂದು ಅನಿರೀಕ್ಷಿತ ನಡೆಯನ್ನು ಅಲ್ಲಿ ಪ್ರದರ್ಶನ ಮಾಡಿದರು. ಅದೇನು ಅಂದರೆ ಸರ್ಕಾರ ಕೊಟ್ಟಿದ್ದ ಕೆಲ ಅಂಶಗಳನ್ನು ಮಾರ್ಪಾಡು ಮಾಡಿ ರಾಜ್ಯಪಾಲರು ಓದಿದ್ರು. ಕೇರಳ ರಾಜ್ಯಪಾಲರು ಮಾಡ್ದಂಗೆ ಗೆಹ್ಲೋಟ್ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಸಂವಿಧಾನದ 176ನೇ ವಿಧಿ ಉಲ್ಲಂಘನೆ ಮಾಡದೇ ಇರುವಂತಹ ಸಾಧ್ಯತೆ ಇದೆ. ಯಾಕಂದರೆ ಇದು ಮ್ಯಾಂಡೇಟ್ರಿ, ಇದನ್ನು ಸ್ಕಿಪ್ ಮಾಡೋಕ್ಕಾಗಲ್ಲ. ಮೈ ಗೌರ್ನಮೆಂಟ್ ಅಂತಾನೆ ಭಾಷಣ ಉದ್ದಕ್ಕೂ ಕೂಡ ರಾಜ್ಯಪಾಲರು ಹೇಳಬೇಕಾಗುತ್ತೆ. ಸೊ ಅದನ್ನು ಹೇಳಲೇಬೇಕು.
ಅದೇನು ಇವರು ವಿವೇಚನಾ ಅಧಿಕಾರಕ್ಕೆ ಬಿಟ್ಟು ಬಳಸಿ ಅಂತೆಲ್ಲ ಕೊಡಲ್ಲ, ಅದಕ್ಕೆ ಅವಕಾಶ ಇಲ್ಲ. ಸೊ ಜಂಟಿ ಅಧಿವೇಶನಕ್ಕೆ ತಪ್ಪಿಸಿಕೊಳ್ಳದೆ ಬಂದು ಭಾಷಣ ಮಾಡುವಂತಹ ಸಾಧ್ಯತೆ ಇದೆ. ಅಲ್ಲಿಗೆ ಸಂವಿಧಾನದ ವಿಧಿಯ ಪಾಲನೆ ಪೂರ್ಣ ಆಗುತ್ತೆ. ಆದರೆ ಎಷ್ಟು ಓದಬೇಕು ಎಷ್ಟು ಓದಬಾರದು ಅನ್ನೋದನ್ನು ರಾಜ್ಯಪಾಲರು ಡಿಸೈಡ್ ಮಾಡೋ ಸಾಧ್ಯತೆ ಇದೆ. ಈ ಬಗ್ಗೆ ಸಂವಿಧಾನದಲ್ಲಿ ಯಾವುದೇ ಉಲ್ಲೇಖ ಇಲ್ಲ, ಒಂದು ಗ್ರೇ ಏರಿಯಾ ಇದೆ ಅಲ್ಲಿ. ಇದು ರಾಜ್ಯಪಾಲರಿಗೆ ಬಿಟ್ಟಿದ್ದು ಅನ್ನೋದು ತಜ್ಞರ ಅಭಿಪ್ರಾಯ. ವಿವಾದಿತ ಅಂಶ ಓದದೇ ಇದ್ದರೂ ಅದು ಅಸಂವಿಧಾನಿಕ ನಡೆ ಆಗಲ್ಲ. ರಾಜ್ಯಪಾಲರು ಇವತ್ತೇ ಈ ರೀತಿಯಾದಂತಹ ನಡೆಯನ್ನು ಅನುಸರಿಸುವಂತಹ ಸಾಧ್ಯತೆ ಹೆಚ್ಚು. ನಾನು ಹೇಳ್ತಾ ಇದ್ನಲ್ಲ, ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಬೇರೆ, ಕಾನ್ಸ್ಟಿಟ್ಯೂಷನಲ್ ಇರ್ರೆಗ್ಯುಲಾರಿಟಿ ಬೇರೆ. ಇರ್ರೆಗ್ಯುಲಾರಿಟಿ ಅಂದರೆ ಸಂವಿಧಾನದತ್ತವಾಗಿ ಸಿಕ್ಕ ಕರ್ತವ್ಯಗಳನ್ನು, ಮಾಡಬೇಕಾದ ಕರ್ತವ್ಯಗಳನ್ನು ನಿಭಾಯಿಸ್ತಾ ಇರೋದು ಅಂತ. ಅದೇನು ಅಷ್ಟು ಪ್ರಾಬ್ಲಮ್ ಆಗಲ್ಲ. ಬಟ್ ಹಿಂಗೇನಾದರೂ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಮಾಡಿದ್ರೆ ಬರದೇ ಇರೋದು ಅಥವಾ ಆಕ್ಷೇಪ ಇದೆ ನಂದು ಅಂತ ಪ್ರೆಸ್ ನೋಟನ್ನು ರಿಲೀಸ್ ಮಾಡೋದು, ಈ ಥರದ ಕತ್ತಿ ವರಸೆಗಳನ್ನು ಮಾಡಿದ್ರೆ ಮಾತ್ರ ಇಬ್ಬರಿಗೂ ಮುಜುಗರ ಆಗೋ ಸಾಧ್ಯತೆ ಇದೆ.